In a contentious backdrop of drought relief allocation in Karnataka, tensions escalate as Chief Minister Siddaramaiah accuses the central government of inadequate support. Siddaramaiah criticized the central government for releasing only Rs 3,454 crore out of the required Rs 18,172 crore for drought relief, stating that the delay forced the state to seek Supreme Court intervention. He expressed gratitude to the court for intervening and highlighted the unprecedented move of a state approaching the Supreme Court for its rights. Despite the relief, he emphasized that the amount falls significantly short of the requested Rs 18,000 crore. Meanwhile, the Karnataka BJP credited Prime Minister Modi for the relief, although it came after the court's intervention. ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರ ಮಾಡಬೇಕು, ಇಲ್ಲದ್ರೆ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿರುವಾಗ ಇವರು ಇದನ್ನು ಓಟಿನ ಧ್ರುವೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಹೇಳಿಕೆ ಕೊಡ್ತಕ್ಕಂಥದ್ದು, ಇದು ಪ್ರಧಾನಮಂತ್ರಿ ಕುರ್ಚಿಗೆ ಭೂಷಣ ಅಲ್ಲ. ಒಬ್ಬ ಪ್ರಧಾನಮಂತ್ರಿ ಅಂತಂದರೆ ಸಂವಿಧಾನದ ರೀತಿಯ ನಡ್ಕೋಬೇಕು, ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಬೇಕು. ಎಲ್ಲ ಭಾರತೀಯರ 140 ಕೋಟಿ ಭಾರತೀಯರ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳ ಜವಾಬ್ದಾರಿ, ಕರ್ತವ್ಯ. ಈ ಥರದಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಇದೆಯಲ್ಲ, ನಾನು ಹೇಳಿರ್ತಕ್ಕಂಥದ್ದೆಲ್ಲ ವಾಸ್ತವ. ಬೇಕಾದರೆ ನೀವು ಆರ್ಟಿಕಲ್ 15, ಆರ್ಟಿಕಲ್ 16 ನೋಡಿ ಏನು ಹೇಳ್ತದೆ. ಆರ್ಟಿಕಲ್ 15, 16 ಯಾರು ಈ ದೇಶದಲ್ಲಿ ಅಲ್ಲೇನು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಅಂತ ಹೇಳಿಲ್ಲ. ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ, all citizens of this country, those who are socially, educationally backward, they are entitled for reservation ಅಂತ ಹೇಳ್ತಾರೆ. ಈ ಥರ ಇವರು ಮುಸಲ್ಮಾನರನ್ನ ವಿಂಗಡಣೆ ಮಾಡಿ ಓಟ್ಗೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯೋದು ಇದೆಯಲ್ಲ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ನನ್ನ ಪ್ರಕಾರ ಇದು ಸಂವಿಧಾನ ಬಾಹಿರ. ರಾಮಾಜೋಯಿಸ್ರವ್ರು ಹೋದಾಗ ಸುಪ್ರೀಂ ಕೋರ್ಟ್ನವ್ರು ಹೇಳಬೇಕಾಗಿತ್ತಲ್ಲ, ಆಗಲೇ BCMAನಲ್ಲಿ ಮುಸಲ್ಮಾನರು ಕೂಡ ಸೇರಿದರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದರೆ ಆಗಲೇ ಹೇಳ್ಬೋದಾಗಿತ್ತಲ್ಲ ಸುಪ್ರೀಂ ಕೋರ್ಟ್ನವರು. ಅವ್ರ ಅಜ್ಜಿನ ಯಾಕೆ ವಜಾ ಮಾಡಿಬಿಟ್ರು? ಅವ್ರು ಹೋಗಿದ್ದು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್. ಮಹಿಳೆಯರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್, ಹಿಂದುಳಿದವರು ಕೊಡೋದು ಮೀಸಲಾತಿನ ಅನ್ಕಾನ್ಸ್ಟಿಟ್ಯೂಷನಲ್, ಮುಸಲ್ಮಾನರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೋಗಿದ್ದು. ಅಷ್ಟೇ ಅಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಮೀಸಲಾತಿ ಇತ್ತು. ನಾನೇ ಸಬ್ ಕಮಿಟಿ ಮೆಂಬರ್ ಆಗಿದ್ದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಮೆಂಬರ್. ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿದೆ. ಸುಪ್ರೀಂ ಕೋರ್ಟ್ನವರು ಅವತ್ತು ಮಾಡಿದಂಥ ಆದೇಶವನ್ನು ಎತ್ತಿಡಿದಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಕೂಡ, ಅಥವಾ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ, ಗೊತ್ತಿದ್ರೂ ರಾಜಕೀಯ ಮಾಡಲಿಕ್ಕೆ ಓಟ್ಗೋಸ್ಕರ ಹತಾಶರಾಗಿ ನರೇಂದ್ರ ಮೋದಿಯವರು ಹತಾಶೆಯಿಂದ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಇವರ ಧೋರಣೆ ಇದೆಯಲ್ಲ, ಇದನ್ನು ಖಂಡಿಸ್ತೀನಿ. ನಾನು
ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಧ್ಯಕ್ಷರಿಗೂ ಕೂಡ ಫೋನ್ ಮಾಡಿದ್ದೆ. ಈಗ ನಾನು ನೋಡಿ, ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು. ಇದೆಲ್ಲ ನಿಲ್ಲಿಸಬೇಕಾಗ್ತದೆ. ಇದು ಈ ಥರ ಜನರಿಗೆ ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಹೇಳಿದ್ದೀನಿ ಎಲೆಕ್ಷನ್ ನಮ್ಮ ಪಾರ್ಟಿಯಿಂದ ಹಾಕಕ್ಕೆ ಹೇಳಿದ್ದೀನಿ. ಕಂಪ್ಲೇಂಟ್ ಪಾರ್ಟಿಯಿಂದ ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ದೀನಿ. ಸೊ ಇದು ಇವತ್ತು ಪ್ರಮುಖವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಇದ್ದದ್ದು. ಮತ್ತು ಚುನಾವಣೆಯಲ್ಲಿ ಈಗಾಗಲೇ ಮೊದಲನೇ ಹಂತದ ಚುನಾವಣೆ ಆಗಿದೆ. ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವರದಿ ಬಂದಿದೆ ನನಗೆ. ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಿದೆ. ಈಗ ಇಲ್ಲಿ ನಾವು ಅರ್ಜಿ ಹಾಕಿದ್ವಲ್ಲ ಸರ್, ಬರ ಪರಿಹಾರ ನಾವು ಕೇಳಿದ್ದು 18,000. ನಾವು ಕೇಳಿದ್ದದ್ದು 18,172 ಕೋಟಿ. ಸೆಪ್ಟೆಂಬರ್ನಲ್ಲೇ ಕೇಳಿದ್ದು 18,172 ಕೋಟಿ. ಯಾಕಂತಂದರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದು. ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ. ಏನು ಹೇಳಿದ್ರು ಆಗ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು. ಅದಕ್ಕೆ ಕೊಡಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಇಬ್ಬರು ಸುಳ್ಳು ಹೇಳಿದ್ರು. ನಾನು ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 2023 ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿ ಅವ್ರ ಗಮನಕ್ಕೆ ತಗೊಂಡ್ಬಂದೆ, ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಮನವಿ ಕೊಟ್ಟಿದ್ದೀವಿ, 18,172 ಕೋಟಿ ಕೇಳಿದ್ದೀವಿ, ನಮಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ ಅಂತ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ. ಯಾಕಂದರೆ ಒಂದು ಹೈ ಲೆವೆಲ್ ಕಮಿಟಿ ಇದೆ, ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದಮೇಲೆ ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ, ನಾನು ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ₹1 ಬಿಡುಗಡೆ ಮಾಡಲಿಲ್ಲ. ಈಗೆಷ್ಟು ನಾನು ನೋಡಿಲ್ಲ, ನಾನು ಇನ್ನೂ ಮಾಹಿತಿ ತಗೋಬೇಕು. ಸುಪ್ರೀಂ ಕೋರ್ಟ್ ಚಾಟಿ ಬೇಸ್ ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ, ಕೋರ್ಟ್ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ.
ಇನ್ ದಿ ಈಗ ನಾವು ವಿ ಆರ್ ಇನ್ ಫೆಡರಲ್ ಇಲ್ಲ ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು, ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು, ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು, ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಈಗ ಗೊತ್ತಾದ್ದು. ಅಪೀಲ್ ಇನ್ನೂ ಇದೆ, ಒಂದು ವಾರ ಟೈಮ್ ಕೇಳಿದ್ದಾರೆ. ಅಟಾರ್ನಿ ಜನರಲ್ ಅವ್ರು ಏನು ಹೇಳಿದ್ದಾರೆ, ನಾವು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದಷ್ಟೇ. ಇನ್ನು ಮುಂದೆ ಮಂಡೇ ಮತ್ತೆ ಹಿಯರಿಂಗ್ ಬರುತ್ತಲ್ಲ. ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದೆವು. ರಿಟ್ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅವರು ನಿರ್ಮಲಾ ಸೀತಾರಾಮನ್ ಹೇಳದಂಥ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ. ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ನಿಜವೇ ಆಗಿದ್ದರೆ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ, ಹೇಳಲಿಲ್ಲ. ನಂಬರ್ 1. ನಂಬರ್ 2, ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ನವರು, ನೋಡ್ರಿ ಈಗ ಈ ಥರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ, ನೀವು ಇತ್ಯರ್ಥ ಮಾಡಿಬಿಡಿ ಜಲ್ದಿ ಅಂತ ಹೇಳಿದ್ದಾರೆ. ಅದಕ್ಕೆ 2 ವೀಕ್ಸ್ ಟೈಮ್ ತಗೊಂಡ್ರು. 2 ವೀಕ್ಸ್ ಆದಮೇಲೆ ಇನ್ನೊಂದು ವಾರ ತಗೊಂಡ್ರು ಟೈಮನ್ನ. ಈಗ 28ಕ್ಕೆ ಬರ್ತಾ ಇದೆ. 28 ಇವತ್ತೆಷ್ಟು ತಾರೀಕು? 27 ನಾಳೆ ಬರ್ತಾ ಇದೆ. ಸೊ ಅಷ್ಟರೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿನ ಮಾಡಿದೆ. ಅದು ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/4ಗಿಂತ ಕಡಿಮೆ. ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರಬೇಕು, ನಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗಲೇ ಮಾತಾಡ್ತೀನಿ ನಾನು. ಸರ್, ಈಗ ಕರ್ನಾಟಕದಲ್ಲಿ ನಡೆದಂಥ ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದು ನಿಮ್ಗೆ ಎಷ್ಟು, ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗೋದು ಎಲೆಕ್ಷನ್ ಟೈಮಲ್ಲಿ ಅಂತ ಏನು ಪ್ರಸ್ತಾಪ ಮಾಡ್ತಾರೆ? ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆಯ ಮಂಗಲಸೂತ್ರ ಇರ್ಬೋದು, ಹನುಮಾನ್ ಚಾಲೀಸ. ನೋಡ್ರಿ, ನರೇಂದ್ರ ಮೋದಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಅವರು ಇವತ್ತಿನವ್ರಿಗೆ. ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವ್ರಿಗೆ. ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಮಂಗಳಸೂತ್ರ ಎಲ್ಲಿ ಇದು ಮಾಡ್ತಾರೆ? ಇರ್ರಿಲೆವೆಂಟಾಗಿ ಏನೋ ಹೇಳೋದು, ಜನಗಳ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ವಿಚಾರಗಳನ್ನು ಹೇಳೋದು, ಆಮೇಲೆ ಪೋಲರೈಸೇಷನ್ ವೋಟ್ ಮಾಡಲಿಕ್ಕೆ ಏನು ಬೇಕು ಅದನ್ನು ವಿಚಾರ ಹೇಳ್ತಕ್ಕಂಥದ್ದು, ಈ ಥರದವೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇಂಥವೆಲ್ಲ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರ ಕುರ್ಚಿ ಎಲೆಕ್ಷನ್ ಟೈಮಲ್ಲಿ ಅದು ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮಗೇನು ಡ್ಯಾಮೇಜ್ ಏನಾಗಲ್ಲ. ಯಾಕಂದ್ರೆ ಸುಳ್ಳು ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ, ಜನಗಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಒಂದು ನಿಮಿಷ ಸ್ಟಾರ್ಟ್ ಮಾಡಿ. ಅದು ಯಾರು ಅವರು? ಹೇಳ್ರಿ. ಮೀಸಲಾತಿ ಮತ್ತು ತಾಳೆ ವಿಷಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ ವಿಷಯದಲ್ಲಿ ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿ ಡಿಸಿಷನ್ ತಗೋತಾರೆ ಅಂತ ಅನ್ಸುತ್ತೆ ಸರ್. ಏನು ಹೇಳ್ತಾರೆ? ಎಲೆಕ್ಷನ್ ಕಮಿಷನ್ ಮಂಗಳಸೂತ್ರ ವಿಷಯದಲ್ಲಿ ಮತ್ತೆ ಮೀಸಲಾತಿ ವಿಷಯದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೂ ಅವ್ರ ಕ್ರಮ ತಗೊಂಡಿಲ್ಲ. ವಿ ಆರ್ ವೇಟಿಂಗ್.
ನೋಟಿಸ್ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಸರ್. ಈಗ ನೋಟಿಸ್ ಕೊಟ್ಟಿದ್ದಾರೆ ಇನ್ನೂ ಕ್ರಮ ಅಂತ ಅನ್ನೋದನ್ನ ತಗೊಂಡಿಲ್ಲ. ನಡ್ಡಾ ಕೊಟ್ಟಿದ್ದಾರೆ ನೋಟಿಸ್. ನಾವು ಅದಕ್ಕೋಸ್ಕರ ಕ್ರಮ ಏನ್ ತಗೋತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ತಗೊಳ್ಳೋ ನಂಬಿಕೆ ಇದೆಯಾ? ಬಟ್ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ, ಸರಿನಾ ಇದು? ಎಲೆಕ್ಷನ್ ಕಮಿಷನ್ ಅವರು ಮಾತಾಡಿದ್ದು ಮೋದಿ ಅವರು, ಅವರಿಗೆ ಎಲ್ಲ ಕಂಪ್ಲೇಂಟ್ ಕೊಡಬೇಕು. ಪಾರ್ಟಿ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ. ಫಸ್ಟ್ ಟೈಮ್ ಸರ್. ಪಾರ್ಟಿ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ, ಮೋದಿ ಅವ್ರಿಗೂ ಕೊಟ್ಟಿದ್ದಾರೆ ಈಗ ನೋಟಿಸ್ ಬೇರೆ ವಿಚಾರದಲ್ಲಿ. ಸರ್, ಈಗ ಎಲೆಕ್ಷನ್ ರಿಸಲ್ಟ್ ಬರ್ತದೆ, ಆ ರಿಸಲ್ಟ್ ವೆದರ್ ಇಟ್ ಇಸ್ ದ ಇಂಡಿಕೇಶನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಯುವರ್ ಗವರ್ಮೆಂಟ್. ಯಾರ್ದು ಮುಂಬರುವ ರಿಸಲ್ಟು ನಮ್ಮ ಕಾರ್ಯವೈಖರಿಯಾದ ಮೇಲ್ಪರಿಣಾಮ ಇಂಡಿಕೇಶನ್ ಆಗುತ್ತೆ. ನಾವು ಬಹಳ ಸ್ಪಷ್ಟವಾಗಿ ಜನಗಳಿಗೆ ನಾವು ಏನು ಮಾಡಿದ್ದೀವಿ, ಹಿಂದೆ ಏನು ಮಾಡಿದ್ದೋ ಈಗೇನು ಮಾಡಿದ್ದೀವಿ, ಕೇಂದ್ರ ಸರ್ಕಾರ ಅವ್ರು ಏನೇನು ಹೇಳಿದ್ರು, ಏನು ಮಾಡಿದ್ದಾರೆ, ಇವೆಲ್ಲನೂ ಕೂಡ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ. ಜನಗಳು ಕೊಡ್ತಕ್ಕಂಥ ತೀರ್ಪಿದೆಯಲ್ಲ ಅದು ಅಂತಿಮ ಯಾವಾಗಲೂ. ಸರ್, ಸೂರತ್ನಲ್ಲಿ ಒಂದು ಇಂಡಿಪೆಂಡೆಂಟ್ ಜನಗಳು ಕೊಡ್ತಕ್ಕಂಥ ತೀರ್ಪು ಅಂತಿಮ. ನಾನು ಅನ್ಕೊಂಡಿದ್ದೀನಿ ಜನಗಳ ಮೇಲೆ ನಮ್ಮ 5 ಗ್ಯಾರಂಟಿಗಳು ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ, ಪರಿಣಾಮ ಆಗಿದೆ. ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ನನ್ನ ಕ್ವಶನ್ಗೆ ಉತ್ತರ ಅಲ್ಲ. ಈಗೇನು ಎಲೆಕ್ಷನ್ ರಿಸಲ್ಟ್ ಬರ್ತದೆ, ಅದು ಇಂಡಿಕೇಶನ್ ನೀವೇನಾದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಆ ಥರ ಏನಾದ್ರು ಮಾಡ್ತೀರಾ ಎಲೆಕ್ಷನ್ ರಿಸಲ್ಟ್ ಬರಲಿ? ಅಲ್ಲ, ಈಗ ನಾವು ಏನು ಜನಗಳಿಗೆ ಮಾತು ಕೊಟ್ಟಿದ್ದೋ ಅವೆಲ್ಲ ನಡ್ಕೊಂಡಿದ್ದೀವಿ ಅಲ್ವಾ. ಜನಗಳಿಗೆ ಏನು ತೀರ್ಪು ಕೊಡ್ತಾರೆ, ಈಗ ಜನಗಳು ಅವರ ವಿವೇಚನೆ ಇದೆಯಲ್ಲ, ಆ ವಿವೇಚನೆ ಮೇಲೆ ತೀರ್ಪು ಕೊಡ್ತಾರೆ ಜನಗಳು. ನಮ್ಮ ಮಾತುಗಳನ್ನು ಕೂಡ ಗಮನಕ್ಕೆ ತಗೋತಾರೆ, ಅವ್ರ ಮಾತುಗಳನ್ನು ಕೂಡ ಗಮನಕ್ಕೆ ತಗೋತಾರೆ. ಅಂತಿಮವಾಗಿ ಅವ್ರು ಏನು ತೀರ್ಪು ಕೊಡ್ತಾರೆ ಅದು ಅಂತಿಮ ಆಗ್ತದೆ. ಸರ್, ಸೂರತ್ನಲ್ಲಿ ಏನೈತಪ್ಪ ಅಂದ್ರೆ ಫಸ್ಟ್ ಒಂದು ಎಲೆಕ್ಟೆಡ್ ಪರ್ಸನ್ ಫ್ರಮ್ ದಿ ಬಿಜೆಪಿ ವಿಥೌಟ್ ಅಗೇನ್ಸ್ಟ್ ಪಾರ್ಟಿ ಅವಿರೋಧವಾಗಿ ಸೂರತ್ನಲ್ಲಿ, ಗುಜರಾತ್ ಸೂರತ್ನಲ್ಲಿ ಅವ್ರಿಗೆ ಅದಕ್ಕೆ ನಮ್ಮ ಕ್ಯಾಂಡಿಡೇಟು ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಅದ್ರ ಮೇಲೆ ಅಭ್ಯರ್ಥಿನೇ ವಿಡ್ರಾ ಮಾಡ್ಕೊಬಿಟ್ರಲ್ಲ ಅಭ್ಯರ್ಥಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಸರ್, ಇನ್ನೊಂದು ಆಗ್ತಾ ಇದೆ, ಸೂರತ್, ಗುಜರಾತ್ ಅಂಡ್ ಮಧ್ಯಪ್ರದೇಶ ಈ ನಮ್ಮ ಕ್ಷತ್ರಿಯ ಸಮಾಜದ ವಿರುದ್ಧ ಸೂರತ್ದಿಂದ ರೂಪಾಲ ಅಂತಕ್ಕಂಥ ಸೆಂಟ್ರಲ್ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಸೂರತ್, ರಜಪೂತ್ರ ಅಗೇನ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬಿಜೆಪಿ ಕ್ಯಾಂಡಿಡೇಟ್, ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಇಲ್ಲ, ಅವೆಲ್ಲ ಈಗ ಜನಗಳು ನಾವು ದಡ್ಡರು ಅಂತ ತಿಳ್ಕೊಂಡಿದ್ರೆ ಮತದಾರರನ್ನ, ನಾವು ದಡ್ಡರು ಅಷ್ಟೇ. ಗೊತ್ತಾಯ್ತಾ? ಅವರು ಬಹಳ ಬುದ್ಧಿವಂತರಿದ್ದಾರೆ, ಮತ್ತೆ ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ. ಹಾಗಾಗಿ ಅವರು ಎಲ್ಲ ಕಾಲದಲ್ಲೂ ನೋಡ್ಕೊಬರ್ರಿ ನೀವು, ಜನ ಬಹಳ ಬುದ್ಧಿವಂತಿಕೆಯಿಂದ ವೋಟ್ ಹಾಕ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ, ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಶೀತಲ ಸಮರ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ, ಮತ್ತೊಂದ್ ಕಡೆ ನೇಹಾ ಹತ್ಯೆ ಕೇಸ್, ಮುಸ್ಲಿಂ ಮೀಸಲಾತಿ ವಿಚಾರ, ಇದು ಕಾಂಗ್ರೆಸ್ ಮುಳುವಾಗುತ್ತೆ ಅಂತ ಅಸ್ಸಾಂ ಸಿಎಂ ಅವರು ಹೇಳಿರೋದು. ಯಾರು? ಅಸ್ಸಾಂ ಸಿಎಂ. ಈಗ ಅಸ್ಸಾಂ ಸಿಎಂ ಹೇಳೋದನ್ನ ನೀವು ಕೇಳ್ತಿರಲ್ರಿ ಪ್ರಶ್ನೆ. ಆಯ್ತ್ರಿ, ರಿಪಬ್ಲಿಕ್ ಈಗ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅಸ್ಸಾಂ ಮುಖ್ಯಮಂತ್ರಿ ಅವರು ಕರ್ನಾಟಕದ ಬಗ್ಗೆ ಅವರು ಜ್ಞಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ. ಅವ್ರಿಗೆ ವಿಚಾರ ತಿಳ್ಕೊಂಡಿದಾರೋ ಇಲ್ಲವೋ ಗೊತ್ತಿಲ್ಲ. ನನಗೂ ಡಿ.ಕೆ. ಶಿವಕುಮಾರ್ಗೂ ಯಾವ ಶೀತಲ ಸಮರನೂ ಇಲ್ಲ. ಏನ್ ನೋಡ್ರಿ, ಅಸ್ಸಾಂ ಚೀಫ್ ಮಿನಿಸ್ಟರ್ ಅವ್ರು ಹೇಳಿರೋದು. ಅವರು ಈ ದೇಶದ ಪ್ರಧಾನಮಂತ್ರಿನೂ ಅಲ್ಲ, ಈ ದೇಶದ ಅಧ್ಯಕ್ಷರು ಅಲ್ಲ, ಬಿಜೆಪಿ ಅಧ್ಯಕ್ಷರು ಅಲ್ಲ, ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಅಲ್ಲ, ಮತ್ತೆ
BJP ಅಧ್ಯಕ್ಷರು ಅಲ್ಲ ಅವರು. ಏನು ಯಾವ ಕ್ಲೋಸ್ ಮಾಡೋಣ. ಕಾಂಗ್ರೆಸ್ ನಾಯಕನ ಕಾರಲ್ಲಿ ಇವತ್ತು 2 ಕೋಟಿ ರೂಪಾಯಿ ಸೀಸ್ ಆಗಿದೆ ಸರ್ ಕಲಬುರಗಿಯಲ್ಲಿ. ಎಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ ನನಗೆ. ಎಲೆಕ್ಷನ್ ಕಮಿಷನ್ ಅವ್ರು ಕ್ರಮ ತಗೊಳ್ಳಿ, ಏನು ಕ್ರಮ ತಗೋತಾರೆ ನೋಡೋಣ. ಎಲೆಕ್ಷನ್ ಕಮಿಷನ್ ನಂಗೆ ಗೊತ್ತಿಲ್ಲ, ಐ ಡು ನಾಟ್ ನೋ. ಮಾಹಿತಿನೇ ಇಲ್ಲ. ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಂಗ್ ಲೆಕ್ಕ ಹಾಕಿದ್ರೆ ಇವ್ರದ್ದು ಸುಧಾಕರ್ 4,80,00,000 ಸಿಕ್ಕದೆ. ಮಾಜರ್ ಎಲ್ಲ ಆಗಿದೆ, FIR ಎಲ್ಲ ಆಗಿದೆ. ಅದಕ್ಕೇನು ಹೇಳ್ತೀರಪ್ಪ? ನೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಲ್ಲ, ಯಾರೇ ಮಾಡಿದ್ರು ಕೂಡ ಕಾನೂನಿಗೆ ವಿರುದ್ಧ ಇದ್ರೆ ಕ್ರಮ ತಗೋಬೇಕು. ಸರ್, ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಆಗ್ತಾ ಇಲ್ಲ, ಜನರು ಬಂದು ಮತದಾನ ಮಾಡ್ತಾ ಇಲ್ಲ, 50% ಪಾಸ್ ಆಗ್ತಾ ಇಲ್ಲ ಸರ್ ಬೆಂಗಳೂರು ಸಿಟಿಗಳಲ್ಲಿ. ಈಗ ಕಳೆದ ಬಾರಿಗಿಂತ ಈ ಸಾರಿ ಜಾಸ್ತಿ ಆಗಿದೆ. ಈ ಸಾರಿ ಎಲೆಕ್ಷನ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಾರಿ ಜಾಸ್ತಿ ಆಗಿದೆ ಅಲ್ವಾ? ಬೆಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗಿದೆ.